ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದಂತ ವಿಚಾರ ಇತ್ತಲ್ಲ, ಆಕೆ ಧೈರ್ಯವಾಗಿ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತು. ಈಗ ಇದೇ ಪ್ರಕರಣ ಸಂಬಂಧ ಮತ್ತಿಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರಿನ ಅನ್ವಯ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಹುಬ್ಬಳ್ಳಿ ಮೂಲದ ನಾಗರಾಜ್ ಗುಳ್ಳಪ್ಪ ತಳವಾರ್ ಈತ ಪೆಟ್ರೋಲ್ ಬಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಮತ್ತೋರ್ವ ಆರೋಪಿ ಪ್ರಶಾಂತ್ ತಳವಾರ್, ಇಬ್ಬರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಈ ಪ್ರಶಾಂತ್ ತಳವಾರ್ ಧಾರವಾಡದಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇಂಥ ಕಾಮೆಂಟ್ ಹಾಕಿ ಮಜಾ ತೆಗೆದುಕೊಳ್ಳುವ ಈ ಕಾಮೆಂಟ್ ಬೀರರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದ್ರೆ ಮುಂದಿನ ಹಂತದಲ್ಲಿ ಬೇಕಾಬಿಟ್ಟಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಹಾಕುವ, ಅಶ್ಲೀಲವಾದ ಕಾಮೆಂಟ್ಗಳನ್ನು ಹಾಕುವ ವ್ಯಕ್ತಿಗಳಿಗೆ ಒಂದು ದೊಡ್ಡ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದಂಗೆ ಆಗುತ್ತೆ. ಒಂದು ಕಟ್ಟುನಿಟ್ಟಿನ ಕಾನೂನನ್ನು ಕ್ರಮವನ್ನು ತೆಗೆದುಕೊಂಡ್ರೆ ಮಾತ್ರ ಬಿಸಿ ಮುಟ್ಟಿಸಿದಂತಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ, ಈ ಕಾಮೆಂಟ್ ಹಾಕೋ ಚಾಳಿ ಇದೆಯಲ್ಲ, ಅದೊಂಥರ ಅಂಟು ರೋಗ ಇದ್ದಂಗೆ ಅಂತ ಕಾಣಿಸುತ್ತೆ. ಒಬ್ಬ ಏನೋ ಕಮೆಂಟ್ ಹಾಕಿದ್ರೆ ಕೆಳಗೆ ಇನ್ನೊಬ್ಬ ಇನ್ನೇನೋ ಕಮೆಂಟ್ ಹಾಕ್ತಾನೆ. ಕಾಮೆಂಟ್ ಹಾಕುವಂಥವ್ರು ಬಹುತೇಕ ಜನ ಫೇಕ್ ಐಡಿಗಳನ್ನು ಯೂಸ್ ಮಾಡ್ತಾರೆ. ಈಗ ಪೊಲೀಸರಿಗೆ ಸಿಕ್ಕಿದ್ದು ಇಷ್ಟೇನಾ? ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಕಮೆಂಟ್ಗಳ ಸುರಿಮಳೆ ಸಾಗರವೇ ಇತ್ತು ಅಂತ. ಅಷ್ಟು ಜನರಲ್ಲಿ ಫೈಂಡ್ ಔಟ್ ಮಾಡಿದ್ದು ಇವರಿಬ್ಬರೇನಾ? ಇನ್ನೂ ಎಷ್ಟು ಜನ ಸಿಗುವಂಥ ಸಾಧ್ಯತೆಗಳಿದೆ? ಪಾಠ ಕಲಿಸಬೇಕು, ಮುಂದಕ್ಕೆ ಎಚ್ಚರಿಕೆಯ ಸಂದೇಶವಾಗಬೇಕು. ಈ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ. ದಶರಥ್ ಏನು ಕೊಲೆ ಆರೋಪಿ ಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಹಿಡಿದ ದೂರಿನ ಆಧಾರದ ಮೇಲೆ ಸೈಬರ್ ಪೊಲೀಸರು FIR ಅನ್ನು ದಾಖಲು ಮಾಡಿ ಇದುವರೆಗೆ ಒಟ್ಟು 4 ಜನ ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು. ಈ ಹಿಂದೆ ಚಂದ್ರಶೇಖರ್ ಏನೋ ಆಟೋ ಚಾಲಕ ಇದ್ದ, ಆತನನ್ನು ಬಂಧನ ಮಾಡಲಾಗಿತ್ತು. ಮತ್ತೋರ್ವ ಸಾಫ್ಟ್ವೇರ್ ಇಂಜಿನಿಯರ್ ನಿತಿನ್ ಏನಿದೆ ದಾವಣಗೆರೆ ಮೂಲದ, ಆ ಇಬ್ಬರನ್ನು ಮೊದಲು ಬಂಧನವನ್ನು ಮಾಡಿದ್ರು. ಅದಾದ ಬಳಿಕ ಇವತ್ತು ಇನ್ನಿಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಅವಳಿ ನಗರ ಏನು ಹುಬ್ಳಿ ಮತ್ತು ಧಾರವಾಡದ ನಿವಾಸಿಗಳಾಗಿರುವಂಥದ್ದು ನಾಗರಾಜ್ ಇರ್ಬೋದು, ಅದ್ರ ಜೊತೆಗೆ ಪ್ರಶಾಂತ್ ಏನಿದ್ದಾರೆ ಅವರು ಆಡಿಟರ್ ಆಗಿದ್ದಾರೆ, ಮತ್ತೊಬ್ಬ ಪೆಟ್ರೋಲ್ ಬಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ. ಸೊ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಇಡೀ ಪ್ರಕರಣದಲ್ಲಿ ಯಾರ್ಯಾರು ಅಶ್ಲೀಲ ಕಮೆಂಟ್ಗಳನ್ನು ಹಾಕಿದ್ರು, ಬ್ಯಾಡ್ ವರ್ಡ್ಸ್ಗಳನ್ನು ಯೂಸ್ ಮಾಡಿದ್ರು, ವೈಯಕ್ತಿಕವಾಗಿ ಒಬ್ಬರ ಗೌರವಕ್ಕೆ ಹಾನಿಯನ್ನು ಉಂಟು ಮಾಡುವ ಕೆಲಸಗಳನ್ನು ಮಾಡಿದ್ರು, ಅಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ ಅಂತ ಯಾವಾಗ ಗೊತ್ತಾಯಿತು ಆರೋಪಿಗಳು ಕೂಡ ತಲೆಮರೆಸ್ಕೊಂಡಿರುವಂಥದ್ದು. ಮತ್ತು ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಳಸ್ತಿದ್ದ ಐಡಿಗಳಿಂದ ಅವೆಲ್ಲವೂ ಕೂಡ ಹೈಡ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ರಮ್ಯಾ ಪ್ರಕರಣದಲ್ಲಿ ಸುಮಾರು 14 ಜನ ಆರೋಪಿಗಳನ್ನು ಬಂಧನ ಮಾಡಿದರು. ಹೀಗಾಗಿ ಬೆಂಗಳೂರು ಪೊಲೀಸರು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ತಲೆಮರೆಸ್ಕೊಂಡಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾಗಳಿಗೆ ಈಗಾಗಲೇ ಪತ್ರವನ್ನು ಬರೆದಿರುವಂಥದ್ದು ಕೇಂದ್ರ ಕಚೇರಿಗಳಿಗೆ, ಏನು ಮೆಟಾ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ಗಳಲ್ಲಿ ಇವರು ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಮೆಸೇಜ್ಗಳನ್ನು ಮಾಡಿದರು ಮತ್ತು ಅಶ್ಲೀಲವಾಗಿ ಕಮೆಂಟ್ಗಳನ್ನು ಆಗಿದ್ರು, ಆ ಎಲ್ಲ ಕಡೆ ಕೂಡ ಇವರು ಪತ್ರವನ್ನು ಬರೆದು ಈ ಫೇಕ್ ಐಡಿಗಳೇನಿದೆ, ಇಲ್ಲ ಕೆಲವರು ರೆಗ್ಯುಲರ್ ಯೂಸ್ ಮಾಡ್ತಿದ್ದ ಐಡಿಗಳೇನಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೋರಿ ಪತ್ರವನ್ನು ಬರೆದಿರುವಂಥದ್ದು. ಒಂದಿಷ್ಟು ಮಾಹಿತಿಗಳು ಬಂದೆ, ಕೆಲವೊಂದು ನಿರಾಕರಣೆಯನ್ನು ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು. ಆದರೆ ಪೊಲೀಸರು ತಮ್ಮ ಎಕ್ಸ್ಪರ್ಟ್ ಟೀಮ್ ಏನಿರುತ್ತೆ ಆ ಟೀಮನ್ನು ಬಳಸ್ಕೊಂಡು ಈಗಾಗಲೇ 4 ಜನರನ್ನು ಬಂಧಿಸಿದ್ದಾರೆ. ಉಳಿದಂತೆ ಇನ್ನು ಯಾರೆಲ್ಲ ಕಮೆಂಟ್ಗಳನ್ನು ಹಾಕಿರೋ ಒಟ್ಟು 18 ಅಕೌಂಟ್ಗಳ ಮೇಲೆ ಇವರು ದೂರನ್ನು ಕೊಟ್ಟಿದ್ರು. ಅದರಗಳ ಮೇಲೂ ಕೂಡ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಬಂಧನ ಆಗಿರುವಂಥವರು ಕಾಮೆಂಟ್ ಮಾಡಿರುವಂಥ ಹಿಂದಿನ ಉದ್ದೇಶ ಏನು, ಇವರು ದರ್ಶನ್ ಫ್ಯಾನ್ಗಳ, ಸುದೀಪ್ ಫ್ಯಾನ್ಗಳ, ಇಲ್ಲ ಬೇರೆ ಇನ್ಯಾವ ನಟರ ಫ್ಯಾನ್ಗಳು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ಅಸಭ್ಯವಾಗಿ ಮತ್ತು ಅಸಹ್ಯವಾಗಿ ಬ್ಯಾಡ್ ಕಮೆಂಟ್ಗಳನ್ನು ಹಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ 4 ಜನರನ್ನು ಇಡೀ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಅದರಂತೆ ಮುಂದಿನ ದಿನಗಳಲ್ಲಿ ಉಳಿದಂಥ ಆರೋಪಿಗಳನ್ನು ಕೂಡ ಸೈಬರ್ ಪೊಲೀಸರು ಬಂಧನ ಮಾಡುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್.